ಸಿ ಗಂಡ ಹೆಂಡತಿ ಅನ್ನೋದು ಅದೊಂದು ಒಳ್ಳೆ ರಿಲೇಶನ್ಶಿಪ್. ಅದು ರಿಲೇಶನ್ಶಿಪ್ ಅನ್ನೋದಕ್ಕಿಂತ ನಾವು ಫ್ರೆಂಡ್ಶಿಪ್ ಆಗಿರಬೇಕು. ಗಂಡ ಹೆಂಡತಿ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಟ್ರಸ್ಟ್ ಅನ್ನೋದು, ನಂಬಿಕೆ, ಅಂಡರ್ಸ್ಟ್ಯಾಂಡಿಂಗ್ ಇತ್ತಂದರೆ ಯಾವ ಸಂಬಂಧ ಸಹ ದೂರ ಆಗೋದಿಲ್ಲ. ಅದರಲ್ಲಿ ಅನುಮಾನ ಬರಬಾರ್ದು. ಅನುಮಾನ ಬಂದ್ರೂ ಸಹ ಆ ಕ್ಷಣದಲ್ಲೇ ಅದನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳುವಂಥ ಕೆಲಸ ಮಾಡಿದ್ರೆ ಅದು ಇಷ್ಟು ಲಾಂಗ್ ಆಗಿ ಎಳ್ಕೊಂಬರುವಂಥ ಸಂದರ್ಭಗಳು ಬರೋದಿಲ್ಲ. ಸೊ ಬಟ್ ಲೀಲಾ ಮತ್ತು ಮಂಜು ವಿಚಾರ ಇದೊಂಥರ, ನಾನು ಎಷ್ಟೋ ಫ್ಯಾಮಿಲೀಸ್ನ ಒಂದು ಮಾಡಿದ್ದೀನಿ. ಬಟ್ ಇದು 3 months ತಗೊಂಡಿದ್ದು ಯಾಕೆ ಟೈಮ್ ಅಂದರೆ ತುಂಬ ಅತಿ ಹೆಚ್ಚು ವೈರಲ್ ಆಗಿದ್ದಂಥ ಕಂಟೆಂಟ್ ಇದು. ಅತಿ ಹೆಚ್ಚು ರೀಲ್ಸಲ್ಲಿ, ಟ್ರೋಲ್ ಪೇಜಸಲ್ಲಿ ಯಾವ ಥರ ಅಂದರೆ ಅವ್ರಿಗೆ ಇಷ್ಟ ಬಂದಂಥ ರೀತಿಯಲ್ಲಿ ಒಂದು ಹೆಣ್ಣನ್ನು ಯಾವೆಲ್ಲ ಮಟ್ಟಕ್ಕೆ ಇಳಿಸಿ ತೇಜೋದಯ ಮಾಡ್ಬೋದು ಆ ಲೆವೆಲ್ಗೆ, ಬಿಕಾಸ್ ಅವಳು ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಿಟ್ಟಿದ್ಲು. ಸೊ ನಾನೊಂದು ಹೆಣ್ಣಾಗಿ ಗ್ಯಾರಂಟಿ ನ್ಯೂಸಲ್ಲಿ ನೀವು ಪ್ರಸಾರ ಮಾಡ್ತದ್ದು ಪ್ರತಿಯೊಂದು ನೋಡಿ ನಮ್ಮ ನೇಬರ್ಸೇ ಆಗಿರೋದ್ರಿಂದ ಸೊ ಲೀಲಾನ ಮಾತಾಡಿಸ್ದೆ, ಲೀಲಾಗೆ ಬುದ್ಧಿ ಮಾತು ಹೇಳಿದೆ, ಜೀವನ ಏನು ಅಂತ ಹೇಳಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳಿದ್ದಾರೆ, ಹೆಣ್ಣು ಮಗು ಇದೆ. ನಾಳೆ ದಿವಸ ನೀನೇನೋ ಮಾಡ್ಕೊಂಡ್ಬಿಟ್ರೆ ಆ ಮಗು ಜೀವನ ಏನು? ಗಂಡು ಮಕ್ಳು ಹೆಂಗೋ ಬದುಕೊಂಡ್ಬಿಡ್ತಾರೆ, ಬಟ್ ವಾಟ್ ಅಬೌಟ್ ಹೆಣ್ಮಗಳ ಲೈಫ್ ಏನಾಗಬೇಕು? ಸೊ ಬಟ್ ನಂಗೆ ಲೀಲಾ ಬಗ್ಗೆ ಒಂದು ಡೇ 1 ಇಂದ ಇವತ್ತವರೆಗೂ ಅವರೇ ಮ್ಯಾಮ್ ನೀವು ಏನು ಹೇಳ್ತೀರೋ ಅದನ್ನು ಕೇಳ್ತೀನಿ.